ದಿಂಡಗೂರು ನಮ್ದು ಇಲ್ಲಿ ಪ್ರಾಣ ಕೊಡುಗೆ ಇದೆಲ್ಲ ನಾಡು ನುಡಿಗೆ. ಗುರು ನಮಸ್ಕಾರ, ನಾನು ನಿಮ್ ಕನ್ನಡಿಗ ಅದಯ. ನಾವಿವತ್ತು ಎಲ್ಲಿದ್ದೀವಿ ಅಂದ್ರೆ ನಮ್ಮ ಹಿರಿಸಾಹೇಬ ಹತ್ರ ನಡೆಯೋ ಭೂಕಂಬಟ ಜಾತ್ರೆ ಬಂದಿದ್ದೀವಿ. ಇಲ್ಲಿ ಏನ್ ವಿಶೇಷ ಅಂದ್ರೆ ಜನ ತಿನ್ನಕ್ಕೂ ಸಹಿ, ಇಲ್ಲಿ ಜನ ಮಾರಕ್ಕೂ ಸಹಿ ಅನ್ನೋ ತರ ಪ್ರತಿ ವರ್ಷದಂತೆ ಈ ವರ್ಷ ತುಂಬಾ ಜನ ಸೇರಿದಾವೆ. ವ್ಯಾಪಾರ ಸ್ವಲ್ಪ ರೈತರು ಮಾತ್ರ ಸಂಖ್ಯೆ ಕಮ್ಮಿ ಅಂತಿದ್ದಾರೆ. ಆದ್ರೂ ಒಳ್ಳೊಳ್ಳೆ ದನಗಳು ಬಂದಿದ್ದಾವೆ. ಎಲ್ಲಾರು ಬನ್ನಿ, ಇನ್ನೂ 2 ದಿವಸ ನಡೆಯುತ್ತೆ ಜಾತ್ರೆ, ಬಂದು ಎಲ್ಲರೂ ವಿಶೇಷಗೊಳಿಸಿ. ಮತ್ತೆ ನಾನ್ ನೋಡ್ದಂಗೆ ಹೋದ ವರ್ಷ ಸುಂಕ ಇರ್ಲಿಲ್ಲ ರೈತರ ಹತ್ರ, ಜೊತೆಗೆ ಒಳ್ಳೆ ಸವಲತ್ತು ಕೊಟ್ಟಿದ್ರು. ಈ ವರ್ಷ ಸುಂಕ ತಗೊಂಡಿದ್ದಾರೆ. ಅದ್ರ ತಕ್ಕಂತೆ ಎಲ್ಲಿ ನೋಡ್ರು ಲೈಟಿಂಗ್ಸು, ದನಗಳಿಗೆ ನೀರಾಗ್ಲಿ, ಎಲ್ಲ ರೈತರು ಅದೇ ಬೈಕೊಂತಿದ್ದಾರೆ. ಆದಷ್ಟು ಈ ಕಾಲದಲ್ಲಿ ದನಗಳನ್ನ ಯಾರು ಕಟ್ತಿಲ್ಲ. ಕಟ್ಟಂತ ರೈತರುಗಳಿಗೆ ಜಾತ್ರೆಗಳಲ್ಲಿ ಒಳ್ಳೆ ಸವಲತ್ತು ಕೊಟ್ಟು ಎಲ್ಲ ಮಾಡಿದ್ರು ಒಂದು ಒಳ್ಳೆ ಇನ್ನೂ ಸ್ವಲ್ಪ ಜನ ಜಾಸ್ತಿ ಸೇರಿ ನಮ್ಮ ಜಾತ್ರೆ ಹೆಸರು ತುಂಬಾ ದೊಡ್ಡದಾಗಿ ಬೆಳೆಯುತ್ತೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಬನ್ನಿ ಜಾತ್ರೆ ವೀಕ್ಷಿಸಿ. ಇಲ್ಲಿಂದ ದೊಡ್ಡ ದನಗಳಿರ್ತವೆ. ಎಷ್ಟೋ ಜನ ಯುವ ಪೀಳಿಗೆಗಳಿಗೆ ದನಗಳಂದ್ರೆ ಹೆಂಗಿರ್ತವೆ ಅಂತಾನೆ ಗೊತ್ತಿಲ್ಲ. ಬಂದು ಒಂದ್ಸಲಿ ನೋಡಿ ಜಾತ್ರೆನ, ಬನ್ನಿ ನೋಡೋಣ ಯಾವ ರೀತಿ ಇದೆ ಅಂತ. ನಮಸ್ಕಾರ ಅಣ್ಣ, ನಮ್ದು ಅಂತನಹಳ್ಳಿ ಹಿರಿಸಾಹೇಬ ಹೋಬಳಿ, ಚನ್ನಪಟ್ಟಣ ತಾಲೂಕು, ಹಾಸನ ಡಿಸ್ಟಿಕ್. ಎಷ್ಟು ವರ್ಷದಿಂದ ಬರ್ತಿದ್ರಿ ಅಣ್ಣ? ನಾವಲ್ಲಿ ನಮ್ಮ ತಾತನ ಕಾಲದಲ್ಲಿ ಹೆಚ್ಚಿಗೆ ನಾನು ಕಾಣಂಗೆ ನಮ್ಮ ತಾತರಿಂದ 50 ವರ್ಷದಿಂದ ಕಟ್ಕೊಂಡ್ 50 ವರ್ಷದಿಂದ. ಒಂದೇ ಜಾತ್ರೆ ಮಾಡ್ತಿಲ್ಲ, ಬೇರೆ ಬೇರೆ ಇಲ್ಲ ಅಣ್ಣ, ಇದೇ ಒಂದೇ ಜಾತ್ರೆ. ಒಂದೇ ಜಾತ್ರೆ ಹೌದು. ಅಣ್ಣ ಎಲ್ಲ ಅಣ್ತಂದ್ರು ಒಂದೊಂದೇ ಜೊತೆ. ನಾವ್ ಎಲ್ಲಾರ ತರ ಜಾತ್ರೆ ಬತ್ತು ವರ್ಷ ತಂದ್ಬಿಟ್ಟು ವಾಪಸ್ ಹೊಡೆಯಲ್ಲ. ನಾವ್ ಕ್ಯಾಶ್ ಕೊಟ್ಟು ದನ ತಗೊಂಡು ಸಾಕ್ತಿವಿ. ವರ್ಷ ಎಲ್ಲ 7 ಜೊತೆ ಅಣ್ತಂದಿರವೆ ಹೌದು. ಆರಲ್ಲ ನಾನು ಇಲ್ಲ 10 ವರೆ ಹೇಳ್ತಾ ಇದ್ದೀರಾ, ಬಂದು ಕೇಳ್ತಾ ಇದಾರೆ ಅಣ್ಣ. ನಮ್ಗೆ ರೈಟ್ ಗೀಡ್ತಾ ಇಲ್ಲ ಅಣ್ಣ. ಇವು ಟಕ್ರಗಳು ತಾಂಡರಿಗೆ ಫ್ರೀ ಕೊಡ್ತಾ ಇದ್ದೀವಿ. ಇಲ್ಲ ಸುಮ್ಮನೆ ಪ್ರೀತಿಗೋಸ್ಕರ. ಮಾಮೂಲಿ ಏನಿಲ್ಲ ಅಣ್ಣ, ಹಾಲು ಬೆಣ್ಣೆ, ಮಾಮೂಲಿ ರವೆ ಬೂಸ, ಚಕ್ಕೆ ಒಟ್ಟು ಕೊಡ್ತೀವಿ, ಒಂದು ಗೋಧಿ ನುಚ್ಚು ಕೊಡ್ತೀವಿ, ಆಮೇಲೆ ಅಳ್ಜೋಳ ರವೆನ ಬೇಯಿಸ್ಬಿಟ್ಟು ಕೊಡ್ತೀವಿ. ನೀವು ಇಲ್ಲಿ ತಂದಾಗ ನಿಮಗೆ ಏನ್ ರೇಟ್ ಇದ್ದಿತ್ತು? ನನ್ಗೆ 4 ವರ್ಷ ಅಣ್ಣ ಗಾಡಿ ತಗೊಂಡಿದ್ದೆ ನಾನು. ಆ ಕಡೆಯಿಂದ ಅಣ್ಣ 4 ಅಲ್ಲವು 6.5 ಲಕ್ಷ ಕೊಟ್ಟು ತಗೊಂಡು ಅಣ್ಣ. ಬಡಂಗುಂಡಿ ಮಾದೇವಣ್ಣ ಅಂತ, ಮೈಸೂರು. ನಮಸ್ಕಾರ. ನಮಸ್ಕಾರ. ಯಾವ ಊರು ನಿಮ್ದು? ಕಸರನಹಳ್ಳಿ. ಎಷ್ಟು ಜೊತೆ ಓರಿ ಹಾಕಿದ್ರಿ ಸರ್ ಜಾತ್ರೆಗೆ? 2 ಜೊತೆ. ಇದೊಂದ್ ಜಾತ್ರೆ ಆಗ್ತಿಲ್ಲ, ಬೇರೆ ಜಾತ್ರೆ? ಇದೊಂದೇ ಜಾತ್ರೆ ಸರ್ ನಮ್ದು. ಈಗ 1 ವರ್ಷ ಆಯ್ತು. 1 ವರ್ಷ ಆಯ್ತು. ಯಾವ ಜಾತ್ರೆ ತಂದಿದ್ದೀವಿ? ಇದೇ ಜಾತ್ರೆ. ಹೋದ ವರ್ಷ ಇದೇ ಜಾತ್ರೆ. ಈಗ ಅಲ್ಲಾಗಿಲ್ಲ ಸರ್ ಇದು. ನೀವು ಎಷ್ಟು ತಗೊಂಡೋಗಿದ್ರಿ? ಈಗ ಎಷ್ಟು ವ್ಯಾಪಾರ ಹೇಳ್ತಾ ಇದ್ದೀರಿ? ನಾವು 3,10,000 ವ್ಯಾಪಾರ ಹೇಳ್ತಾ ಇದೀವಿ. ಇವಾಗ ನೀವು ತಗೊಂಡೋದಾಗ 1,40,000. ಮನೆ ಕೆಲಸ ಮಾಡ್ತೀವಿ, ಉಳುಮೆ ಕೆಲಸ ಮಾಡ್ತೀವಿ, ಮಡಿಕನ್ ಸಾಕ್ತಿವಿ. ಕೊಟ್ಟು ಹೋಗ್ತೀವಿ, ಬೇರೆ ತಗೊಂತೀವಿ. ನಾವು ರೈತರು ಕೆಲಸ ಮಾಡ್ತೀವಿ, ಹೆಚ್ಚಾಗ್ತೀವಿ, ವರ್ಷಕ್ಕೆ ಮಾಡಿ. ನಮಸ್ಕಾರ. ನಾವು ಮಾಚೇಕನಹಳ್ಳಿಯಿಂದ, ಮಂಡ್ಯ ಡಿಸ್ಟಿಕ್ಕು, ನಾಗಮಂಗಲ ತಾಲೂಕು, ಬಿಲ್ಡಿಂಗ್ ಹೋಬಳಿ. ನಮ್ಮ ಹೆಸರು ರಘು ಅಂತ. ಪಾಲೆ 10 ವರ್ಷದಿಂದ ದನ ಸಾಕೋದು ಬಿಟ್ಬಿಟ್ಟು ಈ ವರ್ಷ ಸ್ಟಾರ್ಟ್ ಮಾಡಿದ್ದೀವಿ ದನ ಸಾಕೋಕ್ಕೆ ಅಂತ. ದನ ಸಾಕೋದ್ರಿಂದ ಮನೇಲಿ ನೆಮ್ಮದಿ, ಶಾಂತಿ, ಎಲ್ಲ ಚೆನ್ನಾಗಿರ್ತಾರೆ. ಅವ್ರದ್ದೆಲ್ಲ ಆರೋಗ್ಯ ಚೆನ್ನಾಗಿರ್ತದೆ. ಫಸ್ಟ್ ಆಫ್ ಆಲು ಮನೇಲಿ ದನ ಇದ್ದರೆ ಮನೇಲಿ ದರಿದ್ರ ಅನ್ನೋದೊಂದು ಇರಲ್ಲ. ಯಾರು ದನ ಸಾಕೋಕ್ಕಾಗಲ್ಲ. ದನ ಸಾಕರು ಆರೋಗ್ಯವಾಗಿ ಅಭಿವೃದ್ಧಿಯಾಗಿರ್ತಾರೆ. ಅಷ್ಟು 170 ಕೊಟ್ಟು ತಗೊಂಬಂದಿದ್ದು, ಹಳ್ಳಿಲಿ ತಂದಿದ್ದು 4 ಲಕ್ಷ ಹೇಳ್ತಾ ಇದ್ದೀವಿ. ಅದರಿಂದ ಮೆರವಣಿಗೆ ಎಲ್ಲ ಮಾಡಿ, ಪೂಜೆ ಎಲ್ಲ ಮಾಡಿ, ಊರಲ್ಲೆಲ್ಲ ಪೂಜೆ ಮಾಡಿ, ಮೆರವಣಿಗೆ ಮಾಡಿ, ದೇವಸ್ಥಾನಕ್ಕೆಲ್ಲ ಪೂಜೆ ಮಾಡ್ಕೊಂಡು ಬಂದಿದ್ದೀವಿ. ನೋಡಬೇಕು ಜಾತ್ರೆಯಲ್ಲಿ ಹೆಂಗಾಯ್ತದೆ ವ್ಯಾಪಾರ, ಅದ್ರ ಮೇಲೆ ಡಿಪೆಂಡ್ ಆಗಿ ಮಾರಬೇಕು. ವ್ಯಾಪಾರ ಆಗಲಿಲ್ಲ ಅಂದರೆ ಮನೆ ಲಕ್ಷ್ಮೀ ಮನೇಲೇ ಇರ್ತಾರೆ ಅಷ್ಟೇ. ನಮ್ಮನೆ ಲಕ್ಷ್ಮಿ ನಮ್ಮನೆ ಹೋಗ್ಬೇಕು ಅಂತ ಆಸೆ ಇದ್ದರೆ ಹೋಯ್ತವೆ. ಆ ಥರ ನಮ್ಮನೆ ಹುಲ್ಲಿನ ಋಣ ತೀರಿದ್ರೆ ಹೋಯ್ತವೆ, ಹುಲ್ಲಿನ ಋಣ ತೀರಿಲ್ಲ ಅಂದರೆ ಸಿಂಹ
ಅದೇ ಜನ ನೋಡ್ತಾ ಇದೀವಿ, ಎಲ್ಲ 120 150 ಹೇಳ್ತಾವ್ರೆ. ನೋಡಿ ಒಂದ್ ಜೊತೆ ಹಿಡ್ಕೋಬೇಕು. ಒಂದ್ ಜೊತೆ ಮಾರಿದೀವಿ ಈಗ. ಎಷ್ಟಕ್ಕೆ ಮಾರಿದ್ರಿ? 60,000ಕ್ಕೆ ಮಾರಿದೋ, 30,000ಕ್ಕೆ ತಂದಿದ್ದು 6 ತಿಂಗಳಲ್ಲಿ 60,000ಕ್ಕೆ ಮಾರಿದೀವಿ. ಹಿಂಗೈತೆ ಜಾತ್ರೆ, ಎಲ್ಲ ಕಡುಪಾಗಿದೆ. ಇನ್ನು ಯಾರು ಕಮ್ಮಿ ಹೇಳ್ತಾ ಇಲ್ಲ, ಜನ ಸಿಕ್ಕಾಪಟ್ಟೆ ಹೇಳ್ತಾವ್ರೆ. ನೋಡಿ ಅಲ್ಲೆಲ್ಲ ವ್ಯಾಪಾರ ಆಯ್ತಾವೆ, ವ್ಯಾಪಾರಕ್ಕೇನು ತೊಂದರೆ ಇಲ್ಲ. ಒಳ್ಳೆ ದನಸೇರಿವೆ, ಒಳ್ಳೆ ಜಾತ್ರೆ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ನಮ್ದು ಚಂದ್ರಬಣ್ಣ ತಾಲೂಕು, ಬಾಗೂರು ಹೋಬಳಿ, ಹಾಸನ ಡಿಸ್ಟಿಕ್. ಒಂದೊಂದು ಕಪ್ಲು ಇದು ಜರ್ಮನ್ ಬ್ರೀಡ್. ಆ ಬ್ರೀಡಿಂಗ್ ಅಂತ ಮಾಡಿದ್ದೆ ಅಣ್ಣ. ಬ್ರೀಡಿಂಗ್ ಇಲ್ಲ, ಮನೆ ತಲೆ ಬಿಡ್ತಾ ಇದ್ದೀವಿ. 500 ರೂಪಾಯಿ ಮಾಡಿದ್ವಿ ಒಂದು ಹಸಿಗೆ. ಮನೆದೇ ಅಣ್ಣ, ನಾವು ಮನೇಲೆ ಹುಟ್ಟಿ ಬೆಳೆದು. ಸುಮ್ನೆ ಶಾಕ್ ಜನ ನೋಡ್ಲಿ ಅಂತ. ಇಲ್ಲ ಅಣ್ಣ, ಕೊಡಲ್ಲ. 9740011894. ಮಂಜುನಾಥ್ ಅಂತ ನನ್ನ ಹೆಸರು. ವಿಶೇಷ ತಳಿ ಬಗ್ಗೆ ಚೆನ್ನಾಗೈತೆ. ನಮ್ ಕಡೆ ಎಲ್ಲ ಹಸುಗಳು ಜಾಸ್ತಿ ಗಬ್ಬ ಐತಿರ್ಲವಲ್ಲ, ಅದರಿಂದ ತಂದು ಮಾಡಿಸಿದ್ವಿ. ಪರವಾಗಿಲ್ಲ, ದನ ಒಂದ್ 400 ಹಸಿ ಬಿಟ್ಟಿದೀವಿ, ಎಲ್ಲ ಗಬ್ಬ ಇದೆ. ಒಳ್ಳೆ ಬ್ರೀಡ್ ಇಳ್ದಾವೆಲ್ಲ ಊರ್ ಕಡೆ ಇದೆ. ಸರ್ ನಮಸ್ತೆ, ನನ್ನ ಹೆಸರು ಲೋಕೇಶ್ ಅಂತವ. ನಾಗ್ತಳ್ಳಿ ಪಕ್ಕ ಬೊಮ್ಮೇನಹಳ್ಳಿ, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ, ಗೊಂಡನಹಳ್ಳಿ ಪೋಸ್ಟ್, ಬಿಲ್ಡಿಂಗ್ ಮೇಲೆ ಹೋಬಳಿ. ಅಲ್ಲಿಂದ ಬಂದಿರೋದು. ನಾವು ಸಣ್ಣ ಹುಡುಗರಿಂದಲೂ ನಮ್ಮ ಅಪ್ಪರ ಜೊತೆ ಜಾತ್ರೆ ಬರ್ತಾ ಇದ್ದು. ಈಗ ನಮ್ಮ ಅಪ್ಪರು ವಯಸ್ಸಾದ್ಮೇಲೆ ಬಿಟ್ಟಂತ ಕಾಲದಿಂದವ ಈಗ ಒಂದು 10 ವರ್ಷದಿಂದ ಬಿಟ್ಬಿಟ್ಟಿದ್ರು ಅವರು. ಈಗ ನಾವೊಂದು 2-3 ವರ್ಷದಿಂದವ ನಡೆಸ್ಕೊಂಡು ಜಾತ್ರೆ ಬಂದು ನಾವೇ ದನ ತರೋದು, ಸಾಕೋದು, ಮಾರೋದು ಮಾಡ್ಕೊಂಡು ಹೋಗ್ತಾ ಇದೀವಿ. ನಮ್ಮೂರಲ್ಲಿ ಹೋದ್ಸಲ ಮಾತಾಡಿರಲ್ಲ ಜಯರಾಮಣ್ಣ, ಅವ್ರ ಅಣ್ಣರು ಶಿವಪ್ಪ ದೊಡ್ಡಪ್ಪನೇ ಆಗ್ಬೇಕು. ಅವರೇ ನಮ್ಮೂರಲ್ಲಿ ಏನು 10 ಜೊತೆ ಹುಡುಗರಿದ್ದೀವಿ, 10 ಜೊತೆ ದನ ತಗೊಟ್ಟವ್ರು ನಮ್ಮೂರಿಗೆ. ಸುಳಿ ಸುದ್ದ ಇನ್ನೂ ನೋಡಕ್ ಬರಕ್ಲ ನಮ್ಗೆ ಅಂತ ಅವ್ರ ಮಾರ್ಗದರ್ಶನದಲ್ಲಿ ನಾವು ದನ ತಗೊಂಡು ಸಾಕಿ ಮಾರ್ತಾ ಇದೀವಿ. ಜಾತ್ರೆ ಸವಲತ್ತು ಸ್ವಲ್ಪ ನೋಡ್ಕೊಂಡ್ರೆ ಕಮ್ಮಿನೇಯ. ನೀರು ಉಚಿತವಾಗಿ ಬಿಡ್ತಾವ್ರೆ, ಅದ್ರಲ್ಲೂ ಸುಂಕ ತಾತವ್ರೆ. ನೀರು ಬಿಡ್ತಾರ ಬೇರೆಯವರು, ದಾನಿಗಳು ನೀರು ಬಿಡ್ತಾವ್ರೆ. ಸರ್ಕಾರ ನೀರೇನ್ ಬಿಟ್ಟಿಲ್ಲ, ಸುಂಕ ತಾತವ್ರೆ. ಆಮೇಲೆ ಒಂದು ದೊಡ್ಡ ಒಂದು ಮರ್ಕುರಿ ಲೈಟ್ ಹಾಕಿಲ್ಲ, ಅವೆಂತ ಸೀಮಣೆ ಬುಡ್ಡಿ ಹಾಕ್ಯವ್ರೆ. ಮರ್ಕುರಿ ಲೈಟ್ ಹಾಕಿರ ಅಲ್ಲಲ್ಲೇ ಚೆನ್ನಾಗಿ ಕಾಣೋದು. ನಾವೇನೋ ರಾತ್ರಿ ಒಂದು ಊಟ ಮಾಡಕ್ಕೆ ದಾರಿ ಆಗೋದು. ಈಗ ಏನಲ್ಲ, ಎಂತ ಬುಡ್ಡಿ ಹಾಕ್ಯವ್ರೆ. ಕತ್ಲಲ್ಲಿ ಹಾವು ಬಂದ್ರು ಆಯ್ತು, ಉಳು ಬಂದ್ರು ಆಯ್ತು, ಉಪ್ಪು ಬಂದ್ರು ಆಯ್ತು, ಅದನ್ನೇ ತಿನ್ಕೋಬೇಕು. ಈ ಮಟ್ಟಿಗೆ ಜಾತ್ರೆ ಐತೆ. ಸುಂಕ ಮಾತ್ರ 12 ಲಕ್ಷಕ್ಕೆ ಹೋಗಿದ್ದಾರೆ. ಇದು ಅವಶ್ಯಕತೆ ಇತ್ತ? ಒಬ್ಬ MLA 5 ದಿನಕ್ಕೆ ದನ ಮೇಂಟೈನ್ ಮಾಡಕ್ಕಾಗಲ್ಲ ಅಂದ್ರೆ ಇವ್ರು MLA ಯಾಕೆ ಹಾಕ್ಬೇಕು? MLA 12 ಲಕ್ಷ ದೊಡ್ಡ ದುಡ್ಡಾಗಿತ್ತ? ಎಷ್ಟು ರೋಡ್ ಮಾಡಿಸ್ತಾರೆ, ಎಷ್ಟು ಇದು ಮಾಡಿಸ್ತಾರೆ. 12 ಲಕ್ಷ ನನಗೆ ಬೇಡಪ್ಪ. ರೈತರು ಚೆನ್ನಾಗಿರ್ಲಿ, ರೈತರು ದನ ಕಟ್ತಾರೆ, ಅಷ್ಟು ಕಷ್ಟ ಬಿದ್ದು ಮೇಸ್ಕೊಂಡು ಎಲ್ಲ ಮೇವು ಹಾಕ್ತಾರೆ. ಯಾವ ಸುಂಕನು ಬೇಡ, ಏನು ಬೇಡ, ನನ್ ದುಡ್ಡು ಕೊಡ್ತೀನಿ, ಎಲ್ಲ ನೀವು ನಿಂತ್ಕೊಂಡು ಮಾಡ್ರಿ ಅಂತ ಹೇಳಿಲ್ಲ ಅವರು. ಸುಂಕ ಮಾಡ್ಸಿದ್ರೆ 12 ಲಕ್ಷ ಕೊಟ್ಟು. ಸಣ್ಣ ಅಂಗಡಿಯವ್ರು ಎಲ್ಲ ಹಾಕ್ತಾರೆ ಸರ್. ಪಾಪ ಒಂದು ರೇಷನ್ ದಿನಸಿ ಅಂಗಡಿ ಇಲ್ಲ, ಒಂದೇ ಒಂದು ದಿನಸಿ ಅಂಗಡಿ ಇಲ್ಲ. ಸಾಲಿನ ಮೂಕನ ಬೆಟ್ಟ ಇತಿಹಾಸದಲ್ಲಿ ಜಾತ್ರೆ ಸೇರಿದ್ದಿಲ್ಲ. ಈಗ 2026ನೇ ಇಸ್ವಿಲಿ ಜಾಗ ಇಲ್ದಂಗೆ ಹಳ್ಳಿಕಾರು ಎಲ್ಲ ಸೇರಿದ್ದಾವೆ. ನೀರಿನ ಹೆಸರು ಚೆನ್ನಾಗಿದೆ, ಒಳ್ಳೆ ವ್ಯಾಪಾರ ನಡೀತಾ ಇದೆ. ಇನ್ನು ಮುಂದೆ ಹಿಂಗೆ ನಡ್ಕೊಂಡು ಆಶೀರ್ವಾದ ಮಾಡ್ತಾರೆ. ಇನ್ನು ಹಿಂಗೆ ಮುದ್ದೆ ರೈತರುಗಳು ಚೆನ್ನಾಗಿರ್ಬೇಕು. ಇತಿಹಾಸದಲ್ಲಿ ಈ ಜಾತ್ರೆ ಸೇರಿದ್ರೆ ಇಷ್ಟು ದನ ಸೇರಿದ್ರೆ ಇಷ್ಟು ಜನ ಸೇರಿಲ್ಲ. ಮುಂದೆ ಒಳ್ಳೇದಾಗ್ಲಿ. ಜೈ ಹಳ್ಳಿಕಾರ್. ಇವಕ್ಕೆ 10 ಲಕ್ಷ ಬೆಲೆ ಇರ್ತಾರೆ. ಕಡೆಯಲ್ಲೂ ನೋಡಿ ಬಂದು ಬೇಡಿ ಮೇಲೆ ಧರ್ಮಣ್ಣ, ನಾವು ಹೋದ ವರ್ಷ ಒಂದು ವಿಡಿಯೋ ಮಾಡಿದ್ದು ಇದೇ ದನಗಳ ಮೇಲೆ. ಧರ್ಮಣ್ಣ ಒಂದು ಡೈಲಾಗ್ ಹೊಡೆದಿತ್ತು, 1 ವರ್ಷ ಹುಲ್ಲಾಕ್ತಿವಿ ಅಂತ. ನೋಡಿ 1 ವರ್ಷದಿಂದ ಸೇಲ್ ಆಗಿಲ್ಲ. ಇವ್ರ ಮನೇಲಿ ಇದಾವೆ, ಹುಲ್ಲಾಕಿ ಸಾಕಿದ್ದಾರೆ, ಇನ್ನೂ ಅಚ್ಚುಕಟ್ಟ ಮಾಡಿದ್ದಾರೆ. ಬನ್ನಿ ವ್ಯಾಪಾರ ಮಾಡ್ಕೊಂಡು ಹೋಗಿ. ಆ ಕಡೆ ಪಕ್ಕದಲ್ಲಿರೋ ಅಂಥವು ನೆನ್ನೆ ಆಗಿದ್ದಾವೆ. 10 ಲಕ್ಷಕ್ಕೆ ಸೇಲ್ ಆಗಿ ಜಾತ್ರೆ ಮುಗಿಯೋ ಪ್ರೈಸ್ ಇರುತ್ತೆ ಇಲ್ಲಿ, ಅದಕ್ಕೋಸ್ಕರ ಬಿಟ್ಟು ಹೋಗಿದ್ದಾರೆ. ಪ್ರೈಸ್ ಆದ ನಂತರ ಬಂದು ಎತ್ಕೊಂಡು ಹೋಗ್ತಾರೆ.